Hello everyone, welcome to JCBM College YouTube channel. Today in this class I am going to teach what is joint venture and what are all the difference between joint venture. This concept come under the first become accounting subject. So before knowing combinedly what is joint venture, we just go through the meaning of joint and venture. Joint is nothing but something together, something ಏನಾದ್ರು ಜೊತೆ ಅಂತ ಹೇಳ್ಬೋದು ನಾವು, ಸಮಥಿಂಗ್ ಟುಗೆದರ್. ಅಟ್ ದ ಸೇಮ್ ಟೈಮ್ ವೆಂಚರ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಬಿಸ್ನೆಸ್. ಜಾಯಿಂಟ್ ಅಂದರೆ ಸಮಥಿಂಗ್ ಟುಗೆದರ್ ಆ್ಯಂಡ್ ವೆಂಚರ್ ಮೀನ್ಸ್ ಬಿಸ್ನೆಸ್. ದಟ್ ಮೀನ್ಸ್ ಟೋಟಲಿ ಜಾಯಿಂಟ್ ವೆಂಚರ್ ಮೀನ್ಸ್ ಡೂಯಿಂಗ್ ಸಮ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಆರ್ ಡೂಯಿಂಗ್ ಸಮ್ ವರ್ಕ್ ಟುಗೆದರ್. That is called joint venture. So when we talk about together ಅಂದಾಗ ಮಿನಿಮಮ್ ಇಬ್ಬರು ಇರಲೇಬೇಕು. ಒಬ್ಬ ಇದ್ದಾಗ ಟುಗೆದರ್ ಅಂತ ಹೇಳೋಕ್ಕಾಗಲ್ಲ. ದೇರ್ ಮಸ್ಟ್ ಬಿ ಮಿನಿಮಮ್ 2 persons ಶುಡ್ ಬಿ ದೇರ್ ಇನ್ ಆರ್ಡರ್ ಟು ಸೇ ಹಿ ಈಸ್ ಡೂಯಿಂಗ್ ಎ ಜಾಯಿಂಟ್ ವೆಂಚರ್. ಅವನು ಜಾಯಿಂಟ್ ವೆಂಚರ್ ಇಬ್ಬರು ಜಾಯಿಂಟಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕು ಅಂದರೆ ಅಲ್ಲಿ ಇಬ್ಬರು ಇರಲೇಬೇಕು. ಎಷ್ಟು ಹೇಳಬೇಕು? ಇಬ್ಬರು ಇರಲೇಬೇಕು. ದೇರ್ ಮಸ್ಟ್ ಬಿ ಎ ಮಿನಿಮಮ್ 2 persons in order to frame a joint venture business. Venture means business. Okay, fine. Take an example to understand the joint venture concept. So I am go with the X and Y concept. Okay, X and Y concept. So X is a builder, and Y is also a builder. In different localities. X is working under Chikmagaluru in the locality of Chikmagaluru. Y is working in Shimoga. Ibru saha, X saha, he is a builder. The person who comes under the construction work, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಬಿಲ್ಡಿಂಗ್ ಅಂದರೆ ಕ್ಲಿನಿಕ್ ಆಗಿರಬಹುದು ಅಥವಾ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಎಟ್ ದ ಸೇಮ್ ಟೈಮ್ ವೈ ಸಹ ಸೇಮ್ ಫೀಚರ್ ಇರುವಂಥವ್ರು. ಬೋತ್ ಆರ್ ಕಮ್ ಅಪ್ ವಿತ್ ದ ಸೇಮ್ ಫೀಚರ್, ದೇ ಆರ್ ಅಂಡರ್ಟೇಕಿಂಗ್ ದ ಸೇಮ್ ಕೈಂಡ್ ಆಫ್ ಪ್ರಾಜೆಕ್ಟ್. ಒಂದೇ ರೀತಿಯ ಪ್ರಾಜೆಕ್ಟ್ ಅಂತ ತಗೊಂತಿರ್ತಾರೆ. ಸೊ ಇಲ್ಲೇನಪ್ಪ ಜಾಯಿಂಟ್ ವೆಂಚರ್ ಎಕ್ಸ್ಪ್ಲೈನ್ ಮಾಡೋದು. ಬಟ್ ಎಟ್ ದ ಸೇಮ್ ಟೈಮ್ ಮೀನ್ ವೈಲ್ ಒಂದು ಗೌರ್ಮೆಂಟಿಂದ ಒಂದು ಟೆಂಡರ್ ಇಶ್ಯೂ ಆಗುತ್ತೆ, ಒಂದು ಇನ್ವಿಟೇಷನ್ ಇಶ್ಯೂ ಆಗುತ್ತೆ, ಒಂದು ಆಫರ್ ಇಶ್ಯೂ ಆಗುತ್ತೆ. ಏನಂದರೆ ಒಂದು ಸ್ಪೆಸಿಫಿಕ್ ಪ್ರಾಜೆಕ್ಟನ್ನು ಗೌರ್ಮೆಂಟ್ ಕೈಗೆತ್ತಿಕೊಳ್ಳುತ್ತೆ, ಅದಕ್ಕೆ ಒಂದು ಆಫರನ್ನು ಕೊಡುತ್ತೆ, ಪ್ರಕಟಣೆಯನ್ನು ಕೊಡುತ್ತೆ. ಸೊ ಅದು ಅವರ ಮಿನಿಮಮ್ ರಿಕ್ವೈರ್ಡ್ ಅಲ್ಲಿ ಏನಾಗಿರುತ್ತೆ ಅಂದರೆ 40 crores ಆಗಿರುತ್ತೆ. ಎಷ್ಟಾಗಿರುತ್ತೆ? ದ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದ್ಯಾಟ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಈಸ್ 40 crore. ಆಗ ಎಕ್ಸ್ ಹತ್ರ 20 crore ಇದೆ, ವೈ ಹತ್ರ 20 crore ಇದೆ. But both are so interested to undertake that particular project. But the one laggingness is they don't have 40 crores rupees. They have just 20 crore rupees. Both have extra 20 crore to engage that project. Right? So now both are come together or sit together and they analyze the issue and they decided to taken that project by clubbing together. ಅವರಿಬ್ಬರು ಸೇರಿ ನಾವು ಈ ಒಂದು ಟೆಂಡರನ್ನು ತೆಗೆದುಕೊಳ್ಳೋಣ, ಆ ಪ್ರಾಜೆಕ್ಟನ್ನು ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ. ಇಬ್ಬರು ಸೇರಿ ಈ ಒಂದು ಗೌರ್ನಮೆಂಟ್ ಪ್ರಾಜೆಕ್ಟನ್ನು ತೆಗೆದುಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಜಾಯಿಂಟ್ ವೆಂಚರ್. ಈಗ ಅರ್ಥ ಆಯ್ತಲ್ವ? ಜಾಯಿಂಟ್ ವೆಂಚರ್ ಅಂದರೆ ಜಾಯಿಂಟ್ ವೆಂಚರ್ ಈಸ್ ನಥಿಂಗ್ ಬಟ್ ಟೂ ಆರ್ ಮೋರ್ ಪರ್ಸನ್. ಇಲ್ಲ ಎಕ್ಸ್ ವೈ ಬೇಕಾದ್ರೆ ಝೆಡ್ ಇರ್ಬೋದು, ಬೇಕಾದ್ರೆ ABCD ಎಷ್ಟು ಜನ ಬೇಕಾದ್ರೂ ತಗೊಳ್ಳಿ. ಬಟ್ ಮಿನಿಮಮ್ ಎಷ್ಟಿರಬೇಕು? 2. Minimum 2, maximum unlimited. 2 or more person should engage in a particular or a specific business. That is called joint venture. So what is the benefit? How they are going to share the profit and loss? So both are sharing the profit and loss according to their agreement. Our agreement ಏನು ಹೇಳುತ್ತಪ್ಪ? 2:1 ರೇಷಿಯೋನಾ? ನಾನು 2:1 ರೇಷಿಯೋ. 1:3ನಾ? ನಾವು 1:3. ಇಲ್ಲ ನಾವಿಬ್ಬರು ಕ್ಯಾಪಿಟಲ್ ಸೇಮ್ ಹಂಚ್ಕೊಂಡಿದ್ದೀವಪ್ಪ, ನಾವಿಬ್ಬರು 1:1 ಹಂಚ್ಕೊಳ್ಳೋಣ ಅಕಾರ್ಡಿಂಗ್ ಟು ದೈರ್ ವಿಶ್. ಬಟ್ ಇನ್ ದ ಪ್ರಾಬ್ಲಮ್ there is no specific details regarding the profit sharing ratio
ಆ್ಯಸ್ ಸೇಮ್ ಆಸ್ ಪಾರ್ಟ್ನರ್ಶಿಪ್ಪಲ್ಲಿ ನಾವೇನು ಮಾಡ್ತಿದ್ವಿ ಅದೇ ರೀತಿ ಈಕ್ವಲ್ ಡಿಸ್ಟ್ರಿಬ್ಯೂಷನನ್ನು ಮಾಡುವಂಥದ್ದು. ದಟ್ ಈಸ್ ದ ಕಾನ್ಸೆಪ್ಟ್. ಪ್ರಾಫಿಟ್ ಆದರೂ ಆಯಿತು, ಲಾಸ್ ಆದರೂ ಆಯಿತು, ವಾಟ್ ಎವರ್ ಇಟ್ ಈಸ್, ಐದರ್ ಪ್ರಾಫಿಟ್ ಆರ್ ಲಾಸ್, ಇಟ್ ಶುಡ್ ಬಿ ಶೇರ್ ಈಕ್ವಲಿ ಆರ್ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್. ಕ್ಲಿಯರ್? ಆ್ಯಂಡ್ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ ಅಂತ ಕರೀತಾರೆ. ಸರ್ ಇಲ್ಲೇನು ಕರೀತಾರೆ? ಹಿಯರ್ ಬೋತ್ ಆರ್ ಕಾಲ್ಡ್ ಆಸ್ co-ventures. Both are called as co-ventures. Both are called as co-venture. So let us brief once again. So joint venture andre two or more person come together and engaging a particular business, that is called joint venture, and engaging a particular business for a specific period. ಎಲ್ಲಿ ತನಕ? ಈಗ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೀವಪ್ಪ, ಆ ಪ್ರಾಜೆಕ್ಟ್ ಎಂಡ್ ಆಗೋ ತನಕ. ಸೊ ಇದೇ ಎಕ್ಸಾಂಪಲ್ ಬೇಕು ಅಂತಿಲ್ಲ. ಎಕ್ಸ್ ಆ್ಯಂಡ್ ವೈ ಯಾವುದೋ ಒಂದು ಹಾಸ್ಪಿಟಲನ್ನು ಕಟ್ಟಲಿಕ್ಕೆ ಒಂದು ಪ್ರಾಜೆಕ್ಟ್ ತಗೊಂತಾರೆ ಅಂತ ಇಟ್ಕೊಳ್ಳಿ. ಆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋ ತನಕ ಅವರಿಬ್ಬರು ಜೊತೆಯಾಗಿ ವರ್ಕ್ ಮಾಡ್ತಾರೆ. ಬಿಕಾಸ್ ಹಿ ಈಸ್ ವೆರಿ ಗುಡ್ ಎಟ್ ಟೆಕ್ನಿಕಲ್ ನೋ ಹೌ, ಹಿ ಈಸ್ ವೆರಿ ಗುಡ್ ಎಟ್ ಫಿಸಿಕಲ್ ವರ್ಕ್. ಸೊ ಎರಡು, ಇವನ ಹತ್ರ ಟೆಕ್ನಿಕಲ್ ನೋ ಹೌ ಕಡಿಮೆ ಇರುತ್ತೆ, ಇವನ ಹತ್ರ ಫಿಸಿಕಲ್ ಎಕ್ಸಿಸ್ಟೆಂಟ್ ಅಥವಾ ಕಾರ್ಮಿಕರು ಅಥವಾ ಲೇಬರ್ಸ್ ಕಡಿಮೆ ಇರ್ತಾರೆ. ಸೊ ಎರಡು ಕ್ಲಬ್ ಮಾಡಿ ಈ ಒಂದು ಸ್ಪೆಸಿಫಿಕ್ ವೆಂಚರ್ನ ಕಂಪ್ಲೀಟ್ ಮಾಡ್ಕೊತಾರೆ. ಇಮ್ಮಿಡಿಯೇಟ್ ಆಫ್ಟರ್ ದಿಸ್ ಸ್ಪೆಸಿಫಿಕ್ ವೆಂಚರ್ ಇಬ್ಬರು ಬೇರೆ ಆಗ್ತಾರೆ. ಬೋತ್ ಆರ್ ಗೋಯಿಂಗ್ ಟು, ಎಕ್ಸ್ ಗೋಸ್ ಆನ್ ಹಿಸ್ ವೇ, ವೈ ಈಸ್ ಗೋಸ್ ಆನ್ ಹಿಸ್ ವೇ. ಎಕ್ಸ್ ವಾಪಸ್ ವೈ ವಾಪಸ್ ಶಿವಮೊಗ್ಗಕ್ಕೆ ಹೋಗ್ತಾನೆ, ಎಕ್ಸ್ ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋಗ್ತಾನೆ. ಇಲ್ಲಿ ತನಕ ಈ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿ ಇನಾಗ್ರೇಷನ್ ಆಗಿ ಅವ್ರಿಗೆ ಸಲ್ಲಬೇಕಾದ ಪ್ರಾಫಿಟ್ ಆ್ಯಂಡ್ ಲಾಸ್, ವೆನ್ ದೇ ರಿಸೀವ್ ಐದರ್ ಪ್ರಾಫಿಟ್ ಆರ್ ಲಾಸ್, ಆಫ್ಟರ್ ರಿಸೀವಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ದೇ ಆರ್ ಟರ್ಮಿನೇಟೆಡ್. ದಿಸ್ ಪರ್ಟಿಕ್ಯುಲರ್ ಜಾಯಿಂಟ್ ವೆಂಚರ್ ಈಸ್ ಗೋಯಿಂಗ್ ಟು ಟರ್ಮಿನೇಟೆಡ್. ಟರ್ಮಿನೇಟೆಡ್ ಅಂದ್ರೆ ಏನು ಹೇಳಿ? Terminated is nothing but dissolve, stop, cancelled. ಈ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ವೆಂಚರ್ ಏನಾಗುತ್ತೆ? ಇಟ್ ಬಿಕಮ್ ಶಟ್ ಡೌನ್. ದಟ್ ಮೀನ್ಸ್ ಜಾಯಿಂಟ್ ವೆಂಚರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟೆಂಪ್ರರಿ ಪಾರ್ಟ್ನರ್ಶಿಪ್ ಟು ಡೂ ಎ ಪರ್ಟಿಕ್ಯುಲರ್ ವೆಂಚರ್ ಆರ್ ಟು ಡೂ ಎ ಪರ್ಟಿಕ್ಯುಲರ್ ಬಿಸ್ನೆಸ್. ಅರ್ಥ ಆಯಿತು ಅನ್ಕೊತೀನಿ. ಸೊ ದಿಸ್ ಈಸ್ ಅಬೌಟ್ ದ ಜಾಯಿಂಟ್ ವೆಂಚರ್ meaning. Now we will go through the difference between the joint venture and partnership. For BCom first semester students, it's very important. It will ask in the examination for 5 or 10 marks. Now difference usually in similar sense we can say both joint venture or partnership. For a overview, ಒಂದು ಮೇಲ್ನೋಟಕ್ಕೆ ಎರಡೂ ಒಂದೇ ರೀತಿ ಕಾಣ್ಬೋದು ಸರ್. ಪಾರ್ಟ್ನರ್ಶಿಪ್ಪಲ್ಲೂ 2 or more person ಕಮ್ ಟುಗೆದರ್, ದೇರ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ 2 or more person ಅಂತೆಲ್ಲ ಹೇಳ್ತೀವಿ. ಜಾಯಿಂಟ್ ವೆಂಚರು ನೀವು ಹಾಗೆ ಹೇಳ್ತಾ ಇದ್ದೀವಿ. ಎಸ್, ಬೋತ್ ಆರ್ ಸಿಮಿಲರ್, ಲಿಟಲ್ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ. ಸೊ ಆ ಕೆಲವೊಂದು ಡಿಫ್ರೆನ್ಸಸನ್ನು ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್. ಫಸ್ಟ್ ನೇಚರ್. ಸೊ ಜಾಯಿಂಟ್ ವೆಂಚರ್ ಇಟ್ ಕಮ್ಸ್ ಟು ಎಂಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಸ್ಪೆಸಿಫಿಕ್ ವೆಂಚರ್. ಎಸ್, ಈ ಎಕ್ಸ್ ಮತ್ತು ವೈ ನಡುವೆ ಈ ಪರ್ಟಿಕ್ಯುಲರ್ ಟೆಂಡರ್ ಅಥವಾ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮುಗಿದ ತಕ್ಷಣ ಇಟ್ ಕಮ್ಸ್ ಟು ಎಂಡ್. ಅವರ ಇಬ್ಬರ ನಡುವಿನ ರಿಲೇಷನ್ಶಿಪ್, ಇಬ್ಬರ ನಡುವಿನ ಕಾಂಟ್ರಾಕ್ಟ್ ಏನಾಗುತ್ತೆ? ಎಂಡ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಇಟ್ ಈಸ್ ಕಂಟಿನ್ಯೂಯಸ್. ಪಾರ್ಟ್ನರ್ಶಿಪ್ ಇಟ್ ಈಸ್ ನೆವರ್ ಎಂಡಿಂಗ್. ಇಟ್ ಈಸ್ ಕಂಟಿನ್ಯೂಸಿಂಗ್. ನೆವರ್ ಎಂಡಿಂಗ್ ಮೀನ್ಸ್ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ವೆನ್ ದ ಆಲ್ ಪಾರ್ಟ್ನರ್ಸ್ ಹ್ಯಾವ್ ಎ ಮ್ಯೂಚುವಲ್ ಕನ್ಸೆಂಟ್ ಟು ಶಟ್ ಡೌನ್, ಅವಾಗ ಅವ್ರು ನಿಲ್ಲಿಸ್ಬೋದು. ಬಟ್ ಕಂಪೇರ್ ಟು ಜಾಯಿಂಟ್ ವೆಂಚರ್ ಇಟ್ ಈಸ್ continuous. Second one, name. So for a short period of time they are come together and they start a business. ಅದಕ್ಕೋಸ್ಕರ ನೋ ನೀಡ್ ಆಫ್ ಪ್ರೊವೈಡಿಂಗ್ ಎ ನೇಮ್. ಅದಕ್ಕೊಂದು ನೇಮ್ ಅಂತ ಬೇಡ. ಒಂದು ಸಣ್ಣ ಕೆಲಸವನ್ನು ಒಂದು ದಿನದ ಅಥವಾ 6 ತಿಂಗಳು ಅಥವಾ ಶಾರ್ಟ್ ಪೀರಿಯಡ್ ಆಫ್ ಟೈಮಿನ ಕೆಲಸವನ್ನು ಮಾಡಲಿಕ್ಕೆ ದೇರ್ ಈಸ್ ನೋ ರಿಕ್ವೈರ್ಡ್ ನೇಮ್. ಒಂದು ನೇಮ್ ಅಗತ್ಯ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್, ಅಕಾರ್ಡಿಂಗ್ ಟು ಅಂಡರ್ ದ ಪಾರ್ಟ್ನರ್ಶಿಪ್ ಡೀಡ್, ಎವ್ರಿ ಪಾರ್ಟ್ನರ್ಶಿಪ್ ಕಮ್ ಅಪ್ ವಿತ್ ಎ ಡಿಸ್ಟಿಂಕ್ಟ್ ಫರ್ಮ್ ನೇಮ್. ಪ್ರತಿಯೊಂದು ಪಾರ್ಟ್ನರ್ಶಿಪ್ ಸಹ ಒಂದು ಹೆಸರಿನೊಂದಿಗೆ ಬರಲೇಬೇಕು. ಸೊ ದಟ್ ಈಸ್ ದ ಕೀ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಜಾಯಿಂಟ್ ವೆಂಚರ್. ಅಬೌಟ್ ಪಾರ್ಟ್ನರ್ಸ್, ವಾಟ್ ವಿ ಕಾಲ್ ಪಾರ್ಟ್ನರ್ಸ್ ಇನ್ ಜಾಯಿಂಟ್ ವೆಂಚರ್, ದೇ ಆರ್ ಕಾಲ್ಡ್ ಆಸ್ ಕೋ-ವೆಂಚರ್ಸ್. ಅವರನ್ನು ಏನಂತ ಕರೀತಾರೆ? ಕೋ-ವೆಂಚರ್ಸ್ ಕರೀತಾರೆ. ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ ಅಂತ ಕರೀತಾರೆ. ಕ್ಲಿಯರ್? ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ ಅಂತ ಕರೀತಾರೆ, ಜಾಯಿಂಟ್ ವೆಂಚರಲ್ಲಿ ಕೋ-ವೆಂಚರ್ ಅಂತ ಕರೀತಾರೆ. ಹಾಂ, ನೆಕ್ಸ್ಟ್ ಗವರ್ನಿಂಗ್ ಆ್ಯಕ್ಟ್. ಸೊ ವಾಟ್ ಎವರ್ in India, everything under the
ಗೌರ್ನಮೆಂಟ್ ಆ್ಯಕ್ಟ್ಸ್, ಕಂಪನೀಸ್ ಆ್ಯಕ್ಟ್ಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಗಿರ್ಬೋದು, ಸೆಬಿ ಆ್ಯಕ್ಟ್ ಆಗಿರ್ಬೋದು, IRDA ಆ್ಯಕ್ಟ್, ಎಲ್ಲವೂ ಆ್ಯಕ್ಟ್ ಅಂಡರಲ್ಲಿ ನಾವು ವರ್ಕೌಟ್ ಮಾಡ್ತೀವಿ. ಪ್ರತಿಯೊಂದು ಸಹ ಒಬ್ಬ ಇಂಡಿವಿಜುವಲ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೂ ಅವನಿಗೆ ಒಂದು ಸಿಸ್ಟಮ್ಯಾಟಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಹಾಗೆ ಜಾಯಿಂಟ್ ವೆಂಚರಿಗೆ ಏನಿದೆ, ಪಾರ್ಟ್ನರ್ಶಿಪ್ಪಿಗೆ ಏನಿದೆ ನೋಡೋಣ. ಜಾಯಿಂಟ್ ವೆಂಚರ್, the governing act is no specific act is mentioned for the joint venture. ಜಾಯಿಂಟ್ ವೆಂಚರ್ಗೆ ಆ ತರಹದ ಯಾವುದೇ ಒಂದು ಆ್ಯಕ್ಟ್ ಇಲ್ಲ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಇಟ್ ಕಮ್ ಅಂಡರ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂಡರಲ್ಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಪ್ರತಿಯೊಂದನ್ನು ಸಹ ಅದು ಫಾಲೋ ಮಾಡಬೇಕು. ದೇ ಹ್ಯಾವ್ ಟು ಕನ್ಸ್ಟ್ರಕ್ಟ್, ದೇ ಹ್ಯಾವ್ ಟು ಬಿಲ್ಡ್, ದೇ ಹ್ಯಾವ್ ಟು ಆರ್ಗನೈಸ್ ದೇರ್ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್ ವಿತ್ ದ ಪ್ರಾಪರ್ ಗೈಡೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಆ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಗೈಡೆನ್ಸ್ ಪ್ರಕಾರನೇ ಅದರ ರೀತಿಯಲ್ಲಿ ಏನು ಮಾಡಬೇಕು, ಅವರು ಫಾರ್ಮೇಷನ್ ಮಾಡಬೇಕಾಗತ್ತೆ. ನಾವು ಲೆಟ್ ಅಸ್ ಗೋ ಥ್ರೂ ದ ಲಯಬಿಲಿಟಿ. ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ಆರ್ ಲಯಬಿಲಿಟಿ ಆಫ್ ದ ವೆಂಚರ್ಸ್ ಈಸ್ ಲಿಮಿಟೆಡ್ ಅಂಡರ್ ಜಾಯಿಂಟ್ ವೆಂಚರ್. ಲಯಬಿಲಿಟಿ ತುಂಬ ಲಿಮಿಟೆಡ್ ಆಗಿರುತ್ತೆ. ಯಾಕಂದರೆ ಇಟ್ ಇಸ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಬೇರೆ ಬೇರೆ ಆಗೋಗ್ಬಿಡ್ತಾರೆ. ಲಯಬಿಲಿಟಿ ಇಸ್ ಸೋ ಲಿಮಿಟೆಡ್. ಬಟ್ ಇನ್ ಕೇಸ್ ಆಫ್ ಲಯಬಿಲಿಟಿ ಅಂಡರ್ ಪಾರ್ಟ್ನರ್ಶಿಪ್ ಇಟ್ಸ್ ಅನ್ಲಿಮಿಟೆಡ್, ಬಿಕಾಸ್ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಪ್ರತಿ ವರ್ಷನೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀನಿ, ಪ್ರತಿ ವರ್ಷನೂ ಬ್ಯಾಲೆನ್ಸ್ ಶೀಟ್ ಮಾಡ್ತೀನಿ, ಪ್ರತಿ ವರ್ಷನೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡ್ತೀನಿ. ಇದು ಎವ್ರಿ ಇಯರ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಪ್ರತಿ ವರ್ಷನೂ ಪ್ರಾಫಿಟ್ ಲಾಸ್ ಅಂತಲೇ ಬರ್ತಿರುತ್ತೆ. ಸೊ ಲಯಬಿಲಿಟಿ ಇಸ್ ಅನ್ಲಿಮಿಟೆಡ್ ಅಂಡರ್ ಪಾರ್ಟ್ನರ್ಶಿಪ್. But in case of joint venture, liability is limited. It is limited means after a certain time, after a short period of time, after completion of specific venture, the liabilities come to end. That is very much limited. But in case of duration, joint venture up to 1 or 2 years. If it is a long-term project, it may exceed 2 years, but the minimum duration is between 1 to 2 years. But in case of partnership, 10 to 20 years. This is the key difference between the partnership and joint venture. And next one, limit. The membership limit under the joint venture is minimum to maximum is unlimited. ಮಿನಿಮಮ್ ಇಬ್ಬರಿಲೇಬೇಕು. ಯಾಕಂದರೆ ಒಂದು ವೆಂಚರ್ ಜಾಯಿಂಟ್ ಅಂತ ಹೇಳಬೇಕು ಅಂದರೆ ಹೀಗೆ ತೋರಿಸಿದ್ರೆ ಒಂದು ಅಂತಾಗುತ್ತೆ. ಸೊ ಜಾಯಿಂಟ್ ಆಗಬೇಕು ಅಂದರೆ ಇಟ್ ಶುಡ್ ಬಿ ಕಮ್ ಟುಗೆದರ್, ಅಟ್ಲೀಸ್ಟ್ 2 ಬೇಕು, ರೈಟ್? ಇಬ್ಬರು ಬೇಕೇ ಬೇಕು. ಸೊ ಮಿನಿಮಮ್ ನಂಬರ್ ಈಸ್ 2, ಮ್ಯಾಕ್ಸಿಮಮ್ ಈಸ್ ಅನ್ಲಿಮಿಟೆಡ್. But in case of partnership, minimum is 2, maximum is under banking sector, banking business 10 and others 20. ಇಲ್ಲಿ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಕ್ರೈಟೀರಿಯಾ ಇರುತ್ತೆ. ಬಟ್ ಇಲ್ಲಿ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ ಈಸ್ ಅನ್ಲಿಮಿಟೆಡ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಟರ್ಮಿನೇಷನ್, ಡಿಸಾಲ್ವ್. ಯಾವಾಗ ಡಿಸಾಲ್ವ್ ಆಗುತ್ತೆ, ಯಾವಾಗ ನಮ್ಮ ಒಂದು ಜಾಯಿಂಟ್ ವೆಂಚರ್ ಆಗಲಿ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಅಂತಾದರೆ, ರಿಗಾರ್ಡಿಂಗ್ ದ ಜಾಯಿಂಟ್ ವೆಂಚರ್ ಇಟ್ ಈಸ್ after completion of particular venture. After completion of particular venture, ಯಾವುದೋ ಒಂದು ಪರ್ಟಿಕ್ಯುಲರ್, ಇದೇ ಎಕ್ಸಾಂಪಲ್ ತಗೊಂಡ್ರೆ ಈ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮುಗೀತಾ, ಎಸ್ ಫಿನಿಶ್, ನಾವಿಬ್ಬರು ಬೇರೆ ಆದ್ವಿ, ಅವರ್ ಬಿಸ್ನೆಸ್ ಇಸ್ ಗೆಟ್ ಟರ್ಮಿನೇಟೆಡ್ ಆರ್ ಡಿಸಾಲ್ವ್ಡ್. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್, it should be terminated, it should be shut down, it should be closed down with the mutual consent of the parties or by the court order. Mutual consent ಇಂದ ಮಾತ್ರ ನಾವು ಪಾರ್ಟ್ನರ್ಶಿಪ್ಪನ್ನು ಶಟ್ ಡೌನ್ ಮಾಡ್ಬೋದು, ಅದರ್ವೈಸ್ ವಿ ಕಾಂಟ್. ಸೊ ನಾವು ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ಇಟ್ ಈಸ್ dissolved or terminated only after the completion of particular task. This is about the brief introduction about the joint venture and the concept and the meaning and the difference between joint venture and partnership. So in next class I am going to deal with the what are all the books of account we have to prepare under the joint venture, and we will go through the problems in upcoming class. Thank you.